ಮಳವಳ್ಳಿ ಹತ್ರ ಇರ್ತಕ್ಕಂಥ ಕೈಲಾಸ ಪರ್ವತ ನೋಡಿದ್ದೀರಾ? ಬನ್ನಿ ಒಮ್ಮೆ ಹತ್ಕೊಂಡು ಬರೋಣ. ಈ ಪರ್ವತದ ಹೆಸರು ಕುಂದೂರು ಬೆಟ್ಟ. ಪುರಾಣಗಳಲ್ಲಿ ಕುಂದಣ ಪರ್ವತ ಎಂದು ಈ ಬೆಟ್ಟವನ್ನು ಕರೆದಿದ್ದು, ಈ ಬೆಟ್ಟದ ಅರ್ಧ ಭಾಗದಲ್ಲಿ ಮಲ್ಲಿಕಾರ್ಜುನ ದೇವಾಲಯವಿದೆ. ಅರ್ಧ ಭಾಗದಲ್ಲಿ ಇರುವ ಕಾರಣ ಈ ದೇವರಿಗೆ ಅರೆಮಲ್ಲಿಕಾರ್ಜುನ ಎಂಬ ಹೆಸರು ಬಂದಿದೆ. ಈ ಬೆಟ್ಟದ ವೈಶಿಷ್ಟ್ಯವೇನೆಂದರೆ, ಈ ಬೆಟ್ಟದಲ್ಲಿ ಇಂದಿಗೂ ರಸಸಿದ್ಧರು ಸಂಚರಿಸುತ್ತಿದ್ದಾರೆ ಎಂಬ ಇಲ್ಲಿನ ಸ್ಥಳೀಯ ನಂಬಿಕೆ ಇದೆ. ಇದಕ್ಕೆ ತಕ್ಕಂತೆ ಒಂದು ಇಲ್ಲಿ ಕಥೆಯೂ ರೂಢಿಯಲ್ಲಿ ಬಂದಿದೆ. ಸುಮಾರು 200 ವರ್ಷಗಳ ಹಿಂದೆ ಒಬ್ಬ ಶಾನುಭೋಗರು ಸರಿಯಾಗಿ ತೆರಿಗೆಯನ್ನು ತಲೆಮರೆಸಿಕೊಂಡು ಈ ಬೆಟ್ಟದ ಗವಿಯನ್ನು ಹೋಗುತ್ತಾನೆ. ದಿನಪೂರ್ತಿ ಆ ಗವಿಯಲ್ಲಿ ಆತ ನಡೆದರೂ ತೆವಳಿಕೊಂಡು ಹೋದರೂ ಆ ಗವಿಯ ಅಂತ್ಯವನ್ನೇ ಕಾಣುವುದಿಲ್ಲ. ಗವಿಯ ಒಂದು ಭಾಗದಲ್ಲಿ ರಸಸಿದ್ಧರು ಧ್ಯಾನಿಸುತ್ತಿರುವುದನ್ನು ಕಾಣ್ತಾನೆ. ಆ ಮನುಷ್ಯ ಬಂದ ವಾಸನೆಯನ್ನು ಹಿಡಿದ ರಸಸಿದ್ಧರು ಎಚ್ಚರಗೊಂಡು, ಇಲ್ಲಿ ಏತಕ್ಕೆ ಬಂದೆ? ಇದು ಮನುಷ್ಯರು ವಾಸಿಸುವಂತಹ ಸ್ಥಳವಲ್ಲ ಎಂದು ಹೇಳಿ ಆತನನ್ನು ಹೋಗು ಎಂದು ಹೇಳಿದಾಗ, ನಾನು ದಿನಪೂರ್ತಿ ನಡೆದಿದ್ದೇನೆ, ಹೋಗಲು ದಾರಿ ಗೊತ್ತಿಲ್ಲ ಎಂದಾಗ, ಈ ಬದಿಯಲ್ಲಿ ಹೋಗು ನೀನು ಅಂತ ಹೇಳಿ ಕಳಿಸ್ತಾರೆ. ಆ ಬದಿಯಲ್ಲಿ ಬಂದರೆ ಆತ ಬಹುಬೇಗನೆ ಆಚೆ ಬರ್ತಾನೆ. ಆ ಜಾಗವನ್ನು ಮತ್ತೆ ಆ ದಾರಿಯನ್ನು ಹಿಡಿದು ಹೋಗಲಿಕ್ಕೆ ಹೋಗ್ತಾನೆ. ಆದರೆ ಆಗುವುದಿಲ್ಲ. ಇದು ಅರೆಮಲ್ಲಿಕಾರ್ಜುನ ದೇವಾಲಯವಾಗಿದ್ದು, ಇದನ್ನು ಈ ಜಾಗವನ್ನು ಆಳುತ್ತಿದ್ದ ಪಾಳೆಗಾರರು ನಿರ್ಮಿಸಿದ್ದಾರೆ ಎಂಬುದು ತಿಳಿದು ಬರುತ್ತದೆ. ಈ ದೇವಾಲಯ ಬೆಟ್ಟದ ಅರ್ಧ ಭಾಗದಲ್ಲಿ ಇದ್ದ ಕಾರಣ ಈ ದೇವರಿಗೆ ಅರೆಮಲ್ಲಿಕಾರ್ಜುನ ಎಂಬ ಹೆಸರು ಬಂದಿದೆ. ಈ ದೇವರು ಈಗಲೂ ಕೂಡ ಅನೇಕ ಮನೆತನಗಳ ಮನೆದೇವರಾಗಿದ್ದು, ಇಂದಿಗೂ ಪೂಜೆಗಳು ಈ ದೇವಾಲಯದಲ್ಲಿ ನಡೆದುಕೊಂಡು ಬಂದಿದೆ. ಇಲ್ಲಿರ್ತಕ್ಕಂತಹ ಒಂದು ನಗಾರಿಯ ಶಬ್ದ ಮೈಸೂರು ಅರಮನೆಯವರೆಗೆ ಕೇಳಿಸುತ್ತಿತ್ತು. ಅದರಿಂದ ಕಿರಿಕಿರಿಗೊಂಡ ರಾಜರು ಆ ನಗಾರಿಯನ್ನು ಹಾಳು ಮಾಡಿದರು. ಆ ನಗಾರಿಯೇ ಈ ದೇವಾಲಯದಲ್ಲಿ ಇಂದಿಗೂ ಕಾಣಬಹುದು. ಇದೇ ಆ ನಗಾರಿಯಾಗಿದೆ. ಈ ನಗಾರಿಯನ್ನು ಹಾಳು ಮಾಡಿದ ತಪ್ಪಿಗಾಗಿ ಈ ದೇವಾಲಯಕ್ಕೆ 250 ಎಕರೆಗಳನ್ನು ದಾನವಾಗಿ ಆಗಿನ ಕಾಲದಲ್ಲೇ ಬರೆದುಕೊಟ್ಟಿದ್ದಾರೆ. ಇದು ಕಾಳಿಂಗ ಗವಿ. ಈ ಕಾಳಿಂಗ ಗವಿಯು ಈ ಭಾಗದಲ್ಲಿ ಪ್ರಸಿದ್ಧಿಯಾಗಿರತಕ್ಕಂತಹ ಮಂಟೇಸ್ವಾಮಿ ಹಾಗೂ ಕೆಂಪಾಚಾರಿಯ ಕಥೆಗೆ ತಳಕು ಹಾಕಿಕೊಂಡಿದೆ. ಇದು ಮಂಟೇಸ್ವಾಮಿ ತನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳಲು ಕೆಂಪಾಚಾರಿಯನ್ನು ಕೇಳಿದಾಗ, ಕೆಂಪಾಚಾರಿ ದುರಹಂಕಾರದಿಂದ ಶಿಷ್ಯನಾಗಲು ಒಪ್ಪುವುದಿಲ್ಲ. ಆ ಕಾರಣ ಮಂಟೇಸ್ವಾಮಿಗಳು ಈ ಕೆಂಪಾಚಾರಿಯನ್ನು ಈ ಗುಹೆಯೊಳಗೆ, ಅಂದರೆ ಇದು ಕಾಳಿಂಗ ಗುಹೆಯಾಗಿದೆ, ಈ ಗುಹೆಯೊಳಗೆ ಕೂಡಿ ಹಾಕಿದರು. ಈ ಗುಹೆಯೊಳಗೆ ಅಂದು ಕಾಳಿಂಗ ಸರ್ಪ ಹಾಗೂ ಘನಘೋರ ಸರ್ಪಗಳು ಇದ್ದವು ಎಂಬ ಈ ಜಾನಪದ ಕಥೆಯ ಮೂಲಕ ನಮಗೆ ತಿಳಿದು ಬರುತ್ತದೆ. ಈ ಗುಹೆಯಲ್ಲಿ ಅವರು 12 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದರು. ಈ ಗುಹೆ ಮಾನವನಿಗೆ ದೈವತ್ವವನ್ನು ಕೊಟ್ಟ ಕೀರ್ತಿ ಈ ಗವಿಗೆ ಸಲ್ಲುತ್ತದೆ. ಜಾನಪದ ಕಥೆಗಳ ಪ್ರಕಾರ ಈ ಗವಿಯಲ್ಲಿ ಅಂದು ಘನಘೋರ ಸರ್ಪಗಳು ವಾಸವಿದ್ದವು ಎಂಬುದು ತಿಳಿದು ಬರುತ್ತದೆ. ಈ ಗವಿಯಲ್ಲಿ ಕಲ್ಲಿನ ಮೇಲೆ ಇಂದಿಗೂ ಸರ್ಪಗಳ ರಚನೆಯನ್ನು ನಾವು ಕಾಣಬಹುದು. ಈ ಗವಿಯ ಒಂದು ಬದಿಯಲ್ಲಿ ಒಂದು ನೀರಿನ ಮೂಲವಿದ್ದು, ಅದು ಮಹಾಭಾರತದ ಕೆಲವು ಕಥೆಗಳೊಂದಿಗೆ ತಳಕು ಹಾಕಿಕೊಂಡಿದ್ದು, ಆ ನೀರನ್ನು ಇಂದಿಗೂ ಜೇನುಗಳು ಕಾಯುತ್ತಿದ್ದಾವೆ ಎಂಬ ನಂಬಿಕೆ ಇದೆ. ಅದರ ಅನ್ವಯ ಈ ನೀರನ್ನು ಈಗಲೂ ಅಶುದ್ಧಿ ಮಾಡಿದವರ ಮೇಲೆ ಆ ಜೇನುನೊಣಗಳು ದಾಳಿ ಮಾಡುತ್ತವೆ. ಈ ನೀರನ್ನು ಇಲ್ಲಿನ ಮಲ್ಲಿಕಾರ್ಜುನ ದೇವರ ಸೇವೆಗೆ ಬಳಸುತ್ತಿದ್ದರು ಎಂಬುದು ಇಲ್ಲಿನ ಜನರ ವಾಡಿಕೆ. ಆದರೆ ಈಗ ಆ ನೀರಿನ ಬಳಿ ಹೋಗಲು ಸರಿಯಾದ ವ್ಯವಸ್ಥೆಗಳಿಲ್ಲ. ಅಂದು ಒಂದು ಆಲದ ಮರದ ನೆರವಿನಿಂದ ನೀರನ್ನು ತೆಗೆದುಕೊಳ್ಳುತ್ತಿದ್ದರು. ಈಗ ಆ ನೀರನ್ನು ತೆಗೆದುಕೊಳ್ಳುವುದು ತುಂಬ ಕಠಿಣ ಶ್ರಮವಾಗಿದೆ. ಈ ನೀರನ್ನು ಅಶುದ್ಧಿ ಮಾಡಿದ ಕೆಲವರಿಗೆಲ್ಲ ಎಲ್ಲರಿಗೂ ಆ ಜೇನುನೊಣಗಳು ತೊಂದರೆಯನ್ನು ಮಾಡಿವೆ. ಇದೇ ಆ ನೀರಿನ ಮೂಲ. ಈ ನೀರಿನ ಮೂಲಕ್ಕೆ ಹೋಗಲು ಮಾರ್ಗವಿಲ್ಲ. ಅಂದೊಂದು ಆಲದ ಮರವಿತ್ತು. ಆಲದ ಮರದ ನೆರವಿನಿಂದ ನೀರನ್ನು ತೆಗೆದುಕೊಳ್ಳುತ್ತಿದ್ದರು. ಇದು ಕುಂದೂರು ಪರ್ವತದ ಕಿರು ಪರಿಚಯವಾಗಿತ್ತು. ಇದು ಅನೇಕ ವಿಸ್ಮಯಗಳ ತಾಣ. ಇಂದಿಗೂ ರಸಸಿದ್ಧರು ಧ್ಯಾನಿಸುತ್ತಿರತಕ್ಕಂಥ ಪುಣ್ಯಕ್ಷೇತ್ರವಾಗಿದೆ.